ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಪ್ರಚಾರದ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇವತ್ತು ಕೂಡ ಯುಗಾದಿ ಹಬ್ಬದ ಪ್ರಯುಕ್ತ ಆರ್ಎಸ್ಎಸ್ ನಿಂದ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಂಸದ ನಾಯಕ ಅಂತ ನಾನು ಭಾಗಿಯಾಗಿಲ್ಲ, ನಾನು ಒಬ್ಬ ಸ್ವಯಂ ಸೇವಕನಾಗಿ ಭಾಗಿಯಾಗಿದ್ದೀನಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಿನ್ನೆ ಮೊನ್ನೆ ಶಿಕಾರಿಪುರದಲ್ಲಿ ನನ್ನ ಪರ ಪ್ರಚಾರವನ್ನ ಮಾಡಿದ್ದಾರೆ. ಶಿಕಾರಿಪುರದ ಶಾಸಕರಾಗಿರುವ ವಿಜಯೇಂದ್ರ ಕಡಿಮೆ ಅವಧಿಯಲ್ಲಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಶಿಕಾರಿಪುರ ಕ್ಷೇತ್ರದಲ್ಲೂ ಹೆಚ್ಚು ಮತಗಳು ಬಿಜೆಪಿಗೆ ದೊರೆಯಲಿದೆ. ಮತ್ತೆ ಮೋದಿ ಪ್ರಧಾನಿ ಆಗಬೇಕು ಅನ್ನೋದು ನಮ್ಮ ಆಸೆ ಅಂತ ರಾಘವೇಂದ್ರ ಅವರು ಹಾರೈಸಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ವರ್ಷದಲ್ಲಿ ನಡೆಯುವಂಥ ಒಟ್ಟು 6 ಉತ್ಸವಗಳಲ್ಲಿ ಯುಗಾದಿ ಉತ್ಸವನೂ ಕೂಡ ಒಂದು. ಆದರೆ ಈ ಬಾರಿ ಯುಗಾದಿ ಉತ್ಸವ ಮತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರಾದಂಥ ಡಾಕ್ಟರ್ ಹೆಡ್ಗೆ ಅವರವರ ಒಂದು ಜನ್ಮ ದಿನಾಚರಣೆ ಕೂಡ ಇವತ್ತೇ. ಹಾಗಾಗಿ ಇವೆರಡೂ ಕೂಡ ಕೂಡಿಬಂದಂಥ ಒಂದು ಸುಯೋಗದ ಒಂದು ದಿನ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ನಮ್ಮ ಹಿಂದೂಗಳ ಒಂದು ಹಬ್ಬ ಯುಗಾದಿ ಹಬ್ಬ ಹೊಸ ವರ್ಷವಾಗಿ ಕೂಡ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ಕೊಂಡ್ಬರ್ತೀವಿ. ದೇವರ ಒಂದು ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಒಂದು ಹೊಸ ಸ್ಥೈರ್ಯ, ಶಕ್ತಿ, ಒಂದು ವಿಶ್ವಾಸ ಮೂಡಿಸುವಂಥ ಒಂದು ಆಶೀರ್ವಾದ ದೇವರು ಮಾಡಲಿ. ವಿಶೇಷವಾಗಿ ಇವತ್ತೇನು ಮಳೆಯಾಗಿ ನೆಮ್ಮದಿಯಿಂದ ಜೀವನವನ್ನು ಸಾಕಬೇಕಾಯಿತು, ನಮ್ಮ ರೈತ ವರ್ಗ ಸಾಕಷ್ಟು ಆತಂಕದಲ್ಲಿದ್ದಾರೆ. ಮಳೆ ನಿಧಾನ ಆಗ್ತಾ ಇದೆ. ಆದಷ್ಟು ಬೇಗ ಒಳ್ಳೆ ಮಳೆ ಆಗಲಿ, ರೈತರ ಜೀವನದಲ್ಲಿ ಒಂದು ಮಂದಹಾಸ ಕಾಣುವಂಥ ಅವಕಾಶ ಆದಷ್ಟು ಬೇಗ ದೇವರು ಅವಕಾಶ ಮಾಡಿಕೊಡ್ಲಿ ಅಂತ ನಾನು ದೇವರಲ್ಲಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಯುಗಾದಿ ಬಿಜೆಪಿಗೆ ಸಿಗಲಿ ಬಿಜೆಪಿ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಸಂಕಲ್ಪ ಎಲ್ಲಿಯ ಒಂದು ವಿಶ್ವಾಸ ಗೌರವಾನ್ವಿತ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ NDA 400+, ಭಾರತೀಯ ಜನತಾ ಪಕ್ಷ 370+, ಈ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ನಮ್ಮ ಕಾರ್ಯಕರ್ತರು, ಸ್ವಯಂ ಸೇವಕರು ಇವತ್ತು ರಾಷ್ಟ್ರಾದ್ಯಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೂತ್ ಮಟ್ಟದ ಕಾರ್ಯಕರ್ತರ ಒಂದು 24x7 ಆ ರೀತಿ ಶ್ರಮವನ್ನು ಹಾಕಿ, ಯಾಕೆಂದರೆ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ನಮ್ಮ ದೇಶದ ಒಂದೊಂದು ಜೀವನ ಕೂಡ ಉಳಿಸ್ಬೇಕು ಅಂತ ಸಂಕಲ್ಪ ಮಾಡ್ತಾ ಮೋದಿಜಿಯವರಿಗೋಸ್ಕರ, ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಈ ಒಂದು 25 ದಿನ ಶ್ರಮವನ್ನು ಹಾಕಿದರೆ